ಎಲ್ಲರಿಗೂ ನಮಸ್ಕಾರ. ಜಿಕೆ ಬೂಸ್ಟರ್ ನಾಲೆಜ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ, ಇವತ್ತು ನಾವು ಜನವರಿ 16, 2026ರ ಕೆಲವು ಪ್ರಮುಖ ಕರೆಂಟ್ ಅಫೇರ್ಸನ್ನ ಪ್ರಶ್ನೆ ಉತ್ತರಗಳ ಮೂಲಕ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಯುಪಿಎಸ್ಸಿ, ಕೆಎಎಸ್, ಪಿಎಸ್ಐ ಹೇಗೆ ಮುಂದೆ ಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಂತಾನೆ ಈ 10 ಪ್ರಮುಖ ಪ್ರಶ್ನೆಗಳನ್ನ ರೆಡಿ ಮಾಡಿದ್ದೀವಿ. ಪ್ರತಿಯೊಂದು ಟಾಪಿಕ್ ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ಬೇಕು ಅನ್ನೋದೇ ಉದ್ದೇಶ. ಸೊ ಪ್ರತಿ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಮತ್ತೆ ಅದರ ಹಿಂದಿನ ಕಂಪ್ಲೀಟ್ ಡೀಟೇಲ್ಸ್ ಏನು ಅಂತಾನೂ ನೋಡೋಣ. ಸರಿ, ಹಾಗಿದ್ರೆ ಇವತ್ತಿನ ನಮ್ಮ ಪ್ಲಾನ್ ಹೇಗಿದೆ ಅಂದ್ರೆ, ಮೊದಲು 5 ಪ್ರಶ್ನೆಗಳು, ಆಮೇಲೆ ಮುಂದಿನ 5 ಪ್ರಶ್ನೆಗಳನ್ನ ನೋಡ್ತೀವಿ. ಕೊನೆಗೆ ನಿಮ್ಗೋಸ್ಕರ ಒಂದು ಚಾಲೆಂಜಿಂಗ್ ಪ್ರಶ್ನೆ ಕೂಡ ಇರುತ್ತೆ. ಹಾಗಾದ್ರೆ ತಡ ಮಾಡೋದ್ ಬೇಡ, ಶುರು ಮಾಡೋಣ ಅಲ್ವಾ? ಬನ್ನಿ, ಮೊದಲ ಸೆಕ್ಷನ್ ಸ್ಟಾರ್ಟ್ ಮಾಡೋಣ. ಇಲ್ಲಿದೆ ಮೊದಲ 5 ಪ್ರಶ್ನೆಗಳು. ಪ್ರತಿಯೊಂದು ಪ್ರಶ್ನೆಯನ್ನ ಗಮನ ಇಟ್ಟು ನೋಡಿ, ಸರಿ ಉತ್ತರ ಯಾವುದು ಅಂತ ಗೆಸ್ ಮಾಡಕ್ ಟ್ರೈ ಮಾಡಿ. ಮೊದಲನೇ ಪ್ರಶ್ನೆ ನಮ್ಮೆಲ್ಲರ ಪ್ರೀತಿಯ ಹಬ್ಬ ಮಕರ ಸಂಕ್ರಾಂತಿಯ ಬಗ್ಗೆ. ಓಕೆ, ಇಲ್ಲಿ 3 ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಮೊದಲನೇದು, ಬೇರೆ ಬೇರೆ ರಾಜ್ಯಗಳಲ್ಲಿ ಇದನ್ನ ಏನೇನಂತ ಕರೀತಾರೆ ಅನ್ನೋದ್ರ ಬಗ್ಗೆ. ಎರಡನೇದು, ಸೂರ್ಯನ ಚಲನೆಗೆ ಸಂಬಂಧಪಟ್ಟಿದ್ದು. ಮತ್ತು ಮೂರನೇದು, ಈ ಹಬ್ಬವನ್ನ ಯಾವಾಗ ಆಚರಿಸ್ತಾರೆ ಅನ್ನೋ ಬಗ್ಗೆ. ಇದರಲ್ಲಿ ಯಾವುದು ಸರಿ ಅಂತ ಕಂಡಿಡಿಬೇಕು. ಸರಿ ಉತ್ತರ ಆಪ್ಷನ್ ಎ, ಅಂದ್ರೆ ಮೊದಲ 2 ಸ್ಟೇಟ್ಮೆಂಟ್ಸ್ ಮಾತ್ರ ಕರೆಕ್ಟ್. ನೋಡಿ, ಮೊದಲನೇ ಹೇಳಿಕೆ ಪಕ್ಕಾ ಸರಿ ಇದೆ. ಅಸ್ಸಾಂನಲ್ಲಿ ಬಿಹು, ತಮಿಳ್ನಾಡ್ನಲ್ಲಿ ಪೊಂಗಲ್, ಗುಜರಾತ್ನಲ್ಲಿ ಉತ್ತರಾಯಣ ಅಂತ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಇನ್ನು ಎರಡನೇ ಹೇಳಿಕೆ ಕೂಡ ಸರಿ. ಸೂರ್ಯ ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡೋ ದಿನವೇ ಸಂಕ್ರಾಂತಿ. ಇದನ್ನೇ ಉತ್ತರಾಯಣ ಪುಣ್ಯಕಾಲದ ಆರಂಭ ಅಂತ ಹೇಳ್ತಾರೆ. ಆದ್ರೆ ಮೂರನೇ ಸ್ಟೇಟ್ಮೆಂಟ್ ಯಾಕೆ ತಪ್ಪು ಅಂದ್ರೆ, ಹೆಸರುಗಳು ಬೇರೆ ಬೇರೆ ಇದ್ರೂ ಬಹುತೇಕ ಇಡೀ ದೇಶದಲ್ಲಿ ಇದನ್ನ ಒಂದೇ ಸಮಯದಲ್ಲಿ ಅಂದ್ರೆ ಜನವರಿ 14 ಅಥವಾ 15ರಂದೇ ಆಚರಿಸಲಾಗುತ್ತೆ. ಹಾಗಾಗಿ ಆ ಹೇಳಿಕೆ ತಪ್ಪು. ಅಂದ್ಹಾಗೆ ಇದು ಸೂರ್ಯನಿಗೆ ಸಂಬಂಧಿಸಿದ ಹಬ್ಬ ಆಗಿರೋದ್ರಿಂದ ಕೋನಾರ್ಕ್, ಮೊದೇರದಂತಹ ಪ್ರಸಿದ್ಧ ಸೂರ್ಯ ದೇವಾಲಯಗಳು ಭಾರತದಲ್ಲಿರೋದು ನೆನಪಿರ್ಲಿ. ಸರಿ, ನಮ್ಮ ಎರಡನೇ ಪ್ರಶ್ನೆ ಇಂಡಿಯನ್ ಆರ್ಮಿ ಡೇ ಬಗ್ಗೆ. ಇಲ್ಲಿ 4 ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಮೊದಲನೆಯದು ಜನವರಿ 15ಕ್ಕೆ ಆಚರಿಸೋದ್ರ ಬಗ್ಗೆ. ಎರಡನೆಯದು ನಮ್ಮ ಕನ್ನಡಿಗರ ಹೆಮ್ಮೆ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಅವರ ಬಗ್ಗೆ. ಮೂರನೆಯದು ಪೆರೇಡ್ ನಡೆದ ಸ್ಥಳದ ಬಗ್ಗೆ. ಮತ್ತು ನಾಲ್ಕನೆಯದು ಇದು ಯಾವ ಸೇನಾ ವಿಭಾಗಕ್ಕೆ ಸಂಬಂಧಿಸಿದ್ದು ಅನ್ನೋದು. ಇವುಗಳಲ್ಲಿ ಯಾವುದು ಸರಿ, ಯಾವುದು ತಪ್ಪು ಅಂತ ನೋಡೋಣ. ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ, ಅಂದ್ರೆ ಮೊದಲ 3 ಸ್ಟೇಟ್ಮೆಂಟ್ಸ್ ಕರೆಕ್ಟ್. ಯಾಕೆ ಅಂತ ಹೇಳ್ತೀನಿ ಕೇಳಿ. ಜನವರಿ 15, 1949 ಇದೊಂದು ಐತಿಹಾಸಿಕ ದಿನ. ಅಂದು ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪನವರು ಕೊನೆಯ ಬ್ರಿಟಿಷ್ ಕಮಾಂಡರ್ ಜನರಲ್ ಫ್ರಾನ್ಸಿಸ್ ಬುಚರ್ ಅವರಿಂದ ಅಧಿಕಾರ ಸ್ವೀಕರಿಸಿ ಸ್ವತಂತ್ರ ಭಾರತದ ಮೊಟ್ಟಮೊದಲ ಇಂಡಿಯನ್ ಆರ್ಮಿ ಚೀಫ್ ಆದ್ರು. ಆ ನೆನಪಿಗಾಗಿಯೇ ಪ್ರತಿ ವರ್ಷ ಜನವರಿ 15ರಂದು ಆರ್ಮಿ ಡೇ ಆಚರಿಸ್ತೀವಿ. ಮತ್ತೆ ಇತ್ತೀಚೆಗೆ ಈ ಪರೇಡನ್ನ ದೆಹಲಿ ಹೊರಗೂ ಕೂಡ ನಡೆಸಲಾಗ್ತಿದೆ, ಜೈಪುರದಲ್ಲಿ ನಡೆದಿದೆ. ಸೊ ಮೊದಲ 3 ಸರಿ. 4ನೇ ಸ್ಟೇಟ್ಮೆಂಟ್ ತಪ್ಪು. ಯಾಕೆ ಅಂದ್ರೆ ಇದು ಭೂಸೇನೆಗೆ ಸಂಬಂಧಿಸಿದ್ದು, ನೌಕಾಪಡೆಗೆ ಅಲ್ಲ. ನೇವಿ ಡೇ ಬಂದು ಡಿಸೆಂಬರ್ 4ಕ್ಕೆ. ಮುಂದಿನ ಪ್ರಶ್ನೆ 3ನೇದು, ವೀರ್ ಗಾಥಾ 5.0 ಪ್ರೋಗ್ರಾಂ ಬಗ್ಗೆ. ಇದರ ಉದ್ದೇಶ ಏನು? ವಿನರ್ಸ್ ಎಷ್ಟು ಜನ? ಅವರಿಗೆ ಬಹುಮಾನ ಎಷ್ಟು ಸಿಗುತ್ತೆ? ಈ 3 ಹೇಳಿಕೆಗಳನ್ನೊಮ್ಮೆ ನೋಡಿ, ಇದರಲ್ಲಿ ಯಾವುದು ಕರೆಕ್ಟ್? ಸರಿ ಉತ್ತರ ಆಪ್ಷನ್ ಎ, ಅಂದ್ರೆ ಮೊದಲ 2 ಹೇಳಿಕೆಗಳು ಸರಿ. ವೀರ್ಗಾಥಾ ಅನ್ನೋದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಮತ್ತೆ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಸೇರಿ ನಡೆಸೋ ಒಂದು ಅದ್ಭುತ ಕಾರ್ಯಕ್ರಮ. ಇದರ ಮುಖ್ಯ ಉದ್ದೇಶವೇ ಶಾಲಾ ಮಕ್ಕಳಲ್ಲಿ ನಮ್ಮ ಸೈನಿಕರ ಶೌರ್ಯ, ತ್ಯಾಗದ ಬಗ್ಗೆ ಹೆಮ್ಮೆ ಮೂಡಿಸೋದು. ಇದರಲ್ಲಿ ನ್ಯಾಷನಲ್ ಲೆವೆಲ್ನಲ್ಲಿ ಸೆಲೆಕ್ಟ್ ಆದ 100 ಸ್ಟೂಡೆಂಟ್ಸ್ಗೆ ಸೂಪರ್ 100 ಅಂತ ಕರೀತಾರೆ. ಆದ್ರೆ 3ನೇ ಸ್ಟೇಟ್ಮೆಂಟ್ ತಪ್ಪು. ಯಾಕೆಂದ್ರೆ ಅವರಿಗೆ ಸಿಗೋ ಕ್ಯಾಶ್ ಪ್ರೈಸ್ 5,000 ರೂಪಾಯಿ ಅಲ್ಲ, 10,000 ರೂಪಾಯಿ. ಅಷ್ಟೇ ಅಲ್ಲ, ಈ ವಿಜೇತರಿಗೆ ದೆಹಲಿಯ ಕರ್ತವ್ಯ ಪಥದಲ್ಲಿ ನಡೆಯೋ ರಿಪಬ್ಲಿಕ್ ಡೇ ಪರೇಡ್ನಲ್ಲಿ ಭಾಗವಹಿಸೋ ಗೌರವ ಕೂಡ ಸಿಗುತ್ತೆ. 4ನೇ ಪ್ರಶ್ನೆ, ಇದು ಎನ್ವಿರಾನ್ಮೆಂಟ್ ಮತ್ತೆ ಪಬ್ಲಿಕ್ ಸೇಫ್ಟಿಗೆ ಸಂಬಂಧಿಸಿದ್ದು. ನಾವು ಗಾಳಿಪಟ ಹಾರಿಸೋಕೆ ಬಳಸೋ ಚೈನೀಸ್ ಮಾಂಜಾ ಇದೆಲ್ಲ, ಅದನ್ನ ಯಾಕೆ ಬ್ಯಾನ್ ಮಾಡಿದ್ದಾರೆ? ಇಲ್ಲಿರೋ ಆಪ್ಷನ್ಸ್ಗಳಲ್ಲಿ ಮೇನ್ ರೀಸನ್ ಯಾವುದು ಅಂತ ಹೇಳ್ಬೇಕು. ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ. ನೋಡಿ, ಚೈನೀಸ್ ಮಾಂಜಾ ಅಂದ್ರೆ ಸುಮ್ನೆ ದಾರ ಅಲ್ಲ, ಅದು ನೈಲಾನ್ ದಾರಕ್ಕೆ ಗ್ಲಾಸ್ ಪೌಡರ್ ಕೋಟ್ ಮಾಡಿರ್ತಾರೆ. ಹಾಗಾಗಿ ಅದೊಂದು ಶಾರ್ಪ್ ಬ್ಲೇಡ್ ತರ ಆಗ್ಬಿಡುತ್ತೆ. ಇದ್ರಿಂದ ಹಾರಾಡೋ ಅದೆಷ್ಟೋ ಪಕ್ಷಿಗಳು ಸತ್ತೋಗ್ತವೆ. ಅಷ್ಟೇ ಅಲ್ಲ, ಬೈಕ್ನಲ್ಲಿ ಹೋಗೋರ ಕುತ್ತಿಗೆಗೆ ಸಿಕ್ಕೊಂಡು ಪ್ರಾಣ ಹೋದ ಎಷ್ಟೋ ಘಟನೆಗಳು ನಡೆದಿವೆ. ಇದು ಪರಿಸರಕ್ಕೂ ತುಂಬಾ ಹಾನಿಕಾರಕ, ಸುಲಭವಾಗಿ ಕರಗೋದಿಲ್ಲ. ಅದಕ್ಕೆ ಪಬ್ಲಿಕ್ ಸೇಫ್ಟಿ ದೃಷ್ಟಿಯಿಂದ ಇದನ್ನ ಬ್ಯಾನ್ ಮಾಡಲಾಗಿದೆ. 5ನೇ ಪ್ರಶ್ನೆ ಸ್ಟಾರ್ಟಪ್ ಇಂಡಿಯಾ ಸ್ಕೀಮ್ ಬಗ್ಗೆ. ಇದರ ಲಾಂಚ್ ಡೇಟ್ ಮತ್ತೆ ಇದು ದೇಶದ ಮೇಲೆ ಬೀರಿದ ಇಂಪ್ಯಾಕ್ಟ್ ಬಗ್ಗೆ 2 ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಇವೆರಡೂ ಸರಿಯಾ ತಪ್ಪಾ ಅಂತ ನೋಡೋಣ. ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ.
ಇಲ್ಲಿ ಕೊಟ್ಟಿರೋ ಎರಡೂ ಸ್ಟೇಟ್ಮೆಂಟ್ಸ್ ಪರ್ಫೆಕ್ಟ್ ಆಗಿ ಕರೆಕ್ಟ್ ಇವೆ. ಈ ಸ್ಕೀಮನ್ನ ಜನವರಿ 16, 2016ರಂದು ಲಾಂಚ್ ಮಾಡಲಾಯಿತು. ಅದಕ್ಕೆ ಪ್ರತಿ ವರ್ಷ ಜನವರಿ 16ನ್ನ ನ್ಯಾಷನಲ್ ಸ್ಟಾರ್ಟ್ಅಪ್ ಡೇ ಅಂತ ಆಚರಿಸ್ತೀವಿ. ಈ ಯೋಜನೆಯ ಮೂಲ ಉದ್ದೇಶವೇ ದೇಶದಲ್ಲಿ ಹೊಸ ಐಡಿಯಾಗಳಿಗೆ, ಬಿಸ್ನೆಸ್ಗಳಿಗೆ ಸಪೋರ್ಟ್ ಮಾಡೋದು, ಜಾಬ್ ಸೀಕರ್ಸ್ ಬದಲಿಗೆ ಜಾಬ್ ಕ್ರಿಯೇಟರ್ಸ್ ಅನ್ನ ತಯಾರು ಮಾಡೋದು. ಕಳೆದ 10 ವರ್ಷಗಳಲ್ಲಿ 2 ಲಕ್ಷಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳು ಇದರ ಅಡಿಯಲ್ಲಿ ರೆಕಗ್ನಿಷನ್ ಪಡೆದಿವೆ ಅಂದ್ರೆ ನೀವೇ ಊಹಿಸಿ ಇದರ ಸಕ್ಸೆಸ್. ಓಕೆ, ಮೊದಲ 5 ಪ್ರಶ್ನೆಗಳನ್ನ ಯಶಸ್ವಿಯಾಗಿ ಮುಗಿಸಿದೀವಿ. ಈಗ ನಮ್ಮ ಮುಂದಿನ ಸೆಕ್ಷನ್ಗೆ ಹೋಗೋಣ. ಬನ್ನಿ, ಮುಂದಿನ 5 ಪ್ರಶ್ನೆಗಳನ್ನ ನೋಡೋಣ. 6ನೇ ಪ್ರಶ್ನೆ, ಇದೊಂದು ಇಂಪಾರ್ಟೆಂಟ್ ಅಪಾಯಿಂಟ್ಮೆಂಟ್ ಬಗ್ಗೆ. ನಮ್ಮ ದೇಶದ ಪ್ರಮುಖ ತನಿಖಾ ಏಜೆನ್ಸಿ NIA ಅಂದ್ರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ಹೊಸ ಡೈರೆಕ್ಟರ್ ಜನರಲ್ ಅಂದ್ರೆ DG ಆಗಿ ಯಾರು ಅಪಾಯಿಂಟ್ ಆಗಿದ್ದಾರೆ? ಸರಿ ಉತ್ತರ ಆಪ್ಷನ್ ಬಿ, ರಾಕೇಶ್ ಅಗರ್ವಾಲ್. NIA ಬಗ್ಗೆ ಕೆಲವು ಮುಖ್ಯ ಪಾಯಿಂಟ್ಸ್ ನೆನ್ಪಿಟ್ಕೊಳ್ಬೇಕು. ನಿಮಗೆಲ್ಲ 2008ರ ಮುಂಬೈ ಟೆರರ್ ಅಟ್ಯಾಕ್ ಗೊತ್ತೇ ಇದೆ. ಆ ಘಟನೆ ಆದ್ಮೇಲೆ ಟೆರರಿಸಂಗೆ ಸಂಬಂಧಪಟ್ಟ ಕೇಸ್ಗಳನ್ನ ತನಿಖೆ ಮಾಡೋಕೆ ಒಂದು ಸ್ಪೆಷಲ್ ಸೆಂಟ್ರಲ್ ಏಜೆನ್ಸಿ ಬೇಕು ಅಂತ ಅನ್ಸ್ತು. ಹಾಗಾಗಿ NIA ಆಕ್ಟ್ 2008 ಪಾಸ್ ಮಾಡಿ 2009ರಲ್ಲಿ NIA ಸ್ಥಾಪನೆ ಆಯಿತು. ಇದು ಯೂನಿಯನ್ ಹೋಮ್ ಮಿನಿಸ್ಟ್ರಿ ಕೆಳಗೆ ಕೆಲಸ ಮಾಡುತ್ತೆ. ಟೆರರಿಸಂ, ನಕಲಿ ನೋಟು, ಹ್ಯೂಮನ್ ಟ್ರಾಫಿಕಿಂಗ್, ಸೈಬರ್ ಟೆರರಿಸಂನಂತಹ ದೊಡ್ಡ ಅಪರಾಧಗಳನ್ನ ಇವರು ತನಿಖೆ ಮಾಡ್ತಾರೆ. 7ನೇ ಪ್ರಶ್ನೆ, ಇದು ಇಂಟರ್ನ್ಯಾಷನಲ್ ಅಫೇರ್ಸ್ಗೆ ಸಂಬಂಧಿಸಿತು. ಪ್ರಪಂಚದ ಪಾಸ್ಪೋರ್ಟ್ಗಳು ಎಷ್ಟು ಪವರ್ಫುಲ್ ಅಂತ ಹೇಳೋ ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್, ಇದರ 2026ರ ರ್ಯಾಂಕಿಂಗ್ನಲ್ಲಿ ಇಂಡಿಯಾದ ರ್ಯಾಂಕ್ ಎಷ್ಟು? ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, 80ನೇ ರ್ಯಾಂಕ್. ಇದು ನಿಜಕ್ಕೂ ಒಂದು ಒಳ್ಳೆ ಸುಧಾರಣೆ. ಯಾಕೆಂದ್ರೆ 2025ರಲ್ಲಿ ನಾವು 85ನೇ ರ್ಯಾಂಕ್ನಲ್ಲಿದ್ವಿ. ಈಗ 5 ಸ್ಥಾನ ಜಂಪ್ ಆಗಿ 80ಕ್ಕೆ ಬಂದಿದ್ದೀವಿ. ಈ ರ್ಯಾಂಕಿಂಗ್ನ ಅರ್ಥ ಏನ್ ಗೊತ್ತಾ? ಇಂಡಿಯನ್ ಪಾಸ್ಪೋರ್ಟ್ ಇದ್ರೆ ಈಗ ನಾವು 55 ದೇಶಗಳಿಗೆ ವೀಸಾ ಇಲ್ಲದೆ ಅಥವಾ ವೀಸಾ ಆನ್ ಅರೈವಲ್ ಸೌಲಭ್ಯದ ಮೂಲಕ ಹೋಗಬಹುದು. ಈ ಲಿಸ್ಟ್ನಲ್ಲಿ ನಂಬರ್ 1 ಸ್ಥಾನದಲ್ಲಿರೋದು ಸಿಂಗಪೂರ್ ಪಾಸ್ಪೋರ್ಟ್. 8ನೇ ಪ್ರಶ್ನೆ, ಇದು ನಮ್ಮ ದೇಶದಲ್ಲಿ ಕರಪ್ಷನ್ ತಡೆಯೋಕಿರೋ ಲೋಕಪಾಲ ಸಂಸ್ಥೆಯ ಬಗ್ಗೆ. ಇದು ಯಾವಾಗ ಸ್ಥಾಪನೆಯಾಯಿತು ಮತ್ತೆ ಲೋಕಪಾಲ್ ಡೇ ಯಾವಾಗ ಆಚರಿಸ್ತಾರೆ ಅನ್ನೋ ಬಗ್ಗೆ 2 ಸ್ಟೇಟ್ಮೆಂಟ್ಸ್ ಇವೆ. ಇವು ಸರಿಯಾ ತಪ್ಪಾ? ಸರಿ ಉತ್ತರ ಆಪ್ಷನ್ ಸಿ, 2 ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಇವೆ. ಲೋಕಪಾಲ್ ಮತ್ತು ಲೋಕಾಯುಕ್ತ ಆಕ್ಟ್ 2013 ಜಾರಿಗೆ ಬಂದಿದ್ದು ಜನವರಿ 16, 2014ರಂದು. ಅದೇ ದಿನ ಲೋಕಪಾಲ್ ಸಂಸ್ಥೆ ಕೂಡ ಅಧಿಕೃತವಾಗಿ ಸ್ಥಾಪನೆಯಾಯಿತು. ಅದಕ್ಕಾಗಿಯೇ ಪ್ರತಿ ವರ್ಷ ಜನವರಿ 16ನ್ನ ಲೋಕಪಾಲ್ ಡೇ ಅಂತ ಆಚರಿಸ್ತಾರೆ. ಈ ಸಂಸ್ಥೆ ಸ್ಥಾಪನೆ ಆಗೋಕೆ ತುಂಬಾ ವರ್ಷಗಳ ಹೋರಾಟವೇ ನಡೆದಿದೆ. 1960ಯಲ್ಲೇ ಇದ್ರ ಬಗ್ಗೆ ಮಾತುಕತೆ ಶುರುವಾಗಿತ್ತು. 1971ನಲ್ಲಿ ಮಹಾರಾಷ್ಟ್ರ ದೇಶದಲ್ಲೇ ಮೊದಲ ಬಾರಿಗೆ ಲೋಕಾಯುಕ್ತವನ್ನ ಸ್ಥಾಪಿಸಿತ್ತು. ಕೊನೆಗೂ 2014ನಲ್ಲಿ ಸೆಂಟ್ರಲ್ ಲೆವೆಲ್ನಲ್ಲಿ ಲೋಕಪಾಲ್ ಅಸ್ತಿತ್ವಕ್ಕೆ ಬಂತು. 9ನೇ ಪ್ರಶ್ನೆ, ಸ್ಪೋರ್ಟ್ಸ್ ಫೀಲ್ಡ್ನಿಂದ. ಭಾರತದ ಯುವ ಚೆಸ್ ಪ್ಲೇಯರ್ ಆರ್ಯನ್ ವರ್ಷಿಣಿ ಇತ್ತೀಚೆಗೆ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಅವರು ನಮ್ಮ ದೇಶದ ಎಷ್ಟನೇ ಗ್ರ್ಯಾಂಡ್ ಮಾಸ್ಟರ್ ಅನ್ನೋದೇ ಪ್ರಶ್ನೆ. ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, 92ನೇ ಗ್ರ್ಯಾಂಡ್ ಮಾಸ್ಟರ್. ದೆಹಲಿಯ 21 ವರ್ಷದ ಯುವ ಆಟಗಾರ ಈ ಆರ್ಯನ್ ವರ್ಷಿಣಿ. ಚೆಸ್ನಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಆಗೋದು ಸುಲಭದ ಮಾತಲ್ಲ. 3 GM ನಾರ್ಮ್ಸ್ ಕಂಪ್ಲೀಟ್ ಮಾಡಿ 2500 ELO ರೇಟಿಂಗ್ ದಾಟ್ಬೇಕು. ಅರ್ಮೇನಿಯಾದಲ್ಲಿ ನಡೆದ ಟೂರ್ನಮೆಂಟ್ನಲ್ಲಿ ತಮ್ಮ 3ನೇ ನಾರ್ಮ್ ಅನ್ನ ಪೂರೈಸಿ ಆರ್ಯನ್ ಈ ಸಾಧನೆ. ಕೊನೆಯ ಪ್ರಶ್ನೆ, ನಮ್ಮೆಲ್ಲರ ಜೀವನಾಡಿಯಾದ ಪಶ್ಚಿಮ ಘಟ್ಟಗಳ ಬಗ್ಗೆ. ಇಲ್ಲಿ ವಿಜ್ಞಾನಿಗಳು ಇತ್ತೀಚೆಗೆ ಪತ್ತೆ ಹಚ್ಚಿದ ಒಂದು ವಿಶಿಷ್ಟವಾದ ಕಾಡಿನ ಕುರಿತಾಗಿದೆ ಈ ಪ್ರಶ್ನೆ. ಉತ್ತರ ಎ, ಅಂದ್ರೆ ಎಲ್ಲಾ ಹೇಳಿಕೆಗಳು ಸರಿಯಾಗಿವೆ. ಪಶ್ಚಿಮ ಘಟ್ಟಗಳ ಬೆಡ್ತಿ ಮತ್ತು ಅಘನಾಶಿನಿ ನದಿಗಳ ತಟದಲ್ಲಿ ಪತ್ತೆಯಾದ ಈ ರಾಮಪತ್ರ ಜಡ್ಡಿ ಕಾಡುಗಳು ನಮ್ಮ ಪರಿಸರಕ್ಕೆ ನೈಸರ್ಗಿಕ ಗುರಾಣಿಗಳಿದ್ದಂತೆ. ಇವು ಮಣ್ಣಿನ ಸವೆತ, ಪ್ರವಾಹವನ್ನು ತಡೆಯುವುದಷ್ಟೇ ಅಲ್ಲ, ಅಂತರ್ಜಲವನ್ನ ಹೆಚ್ಚಿಸುವುದರಲ್ಲೂ ಪ್ರಮುಖ ಪಾತ್ರ ವಹಿಸುತ್ತವೆ. ಇವತ್ತಿನ ನಮ್ಮ ಚರ್ಚೆಯನ್ನು ಮುಗಿಸೋಕು ಮುಂಚೆ ನಿಮ್ಮ ಜ್ಞಾನಕ್ಕೆ ಒಂದು ಚಿಕ್ಕ ಸವಾಲು. ನಮ್ಮ ಹೆಮ್ಮೆಯ ಪಶ್ಚಿಮ ಘಟ್ಟಗಳು ಭಾರತದ ಒಟ್ಟು ಎಷ್ಟು ರಾಜ್ಯಗಳಲ್ಲಿ ಹರಡಿಕೊಂಡಿವೆ? ಯೋಚನೆ ಮಾಡಿ, ಉತ್ತರ ನಿಮಗೆ ಗೊತ್ತಿರತ್ತೆ. ನಿಮ್ಮ ಉತ್ತರವನ್ನ ಮರೆಯದೆ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.